ಓಂ ಶಾಂತಿ. ಎಲ್ಲ ಆತ್ಮೀಯರಿಗೆ ನಮನಗಳು. ಈ ದಿನ ನಾವು ರಾಜಯೋಗದಿಂದ ಪ್ರಾಪ್ತಿಯಾಗುವಂತಹ ಎರಡನೆಯ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಎರಡನೇ ಶಕ್ತಿ ಇದು ಪವರ್ ಟು ಪ್ಯಾಕಪ್ ಅಂತ ಹೇಳ್ತೀವಿ. ಎಲ್ಲವನ್ನು ಸಂಕ್ಷಿಪ್ತಗೊಳಿಸುವಂಥದ್ದು. ವರ್ತಮಾನ ಸಮಯದಲ್ಲಿ ಜೀವನ ವಿಸ್ತಾರ ಆಗ್ತಾ ಹೋಗ್ತಾ ಇದೆ. ವ್ಯಕ್ತಿಯ ಮನಸ್ಸು ಸಹ ಬಹಳಷ್ಟು ವಿಚಾರಗಳನ್ನು ಮಾಡ್ತಾ ಇದೆ. ಒಂದು ಸಣ್ಣ ಘಟನೆ ಸಿಕ್ಕರೆ ಸಾಕು, 1 ಗಂಟೆ ಅದರ ಬಗ್ಗೆ ವಿವರಣೆ ಕೊಡೋದು, ಪ್ರಶ್ನೆ ಹಾಕೋದು. ಅದರ ಜೊತೆಗೆ ನಮಗೆ ಇನ್ಫಾರ್ಮೇಷನ್, ಯಾವುದೇ ವಿಷಯ ತಗೊಳ್ಳಿ 10 ಚಾನಲ್ಗಳಿದ್ದಾವೆ, 10 ಮಾರ್ಗದರ್ಶಕರಿದ್ದಾರೆ. ಎಲ್ಲರೂ ಸಹ ತಮ್ಮದೇ ಆದಂಥ ಅದರ ಬಗ್ಗೆ ನಾಲೆಜ್ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ. ಈ ಒಬ್ಬ ವ್ಯಕ್ತಿಗೆ ಒಂದು ಕ್ವಶನ್ ಬರ್ತದೆ, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ. ಎಲ್ಲರೂ ಒಂದು ವಿಷಯದ ಬಗ್ಗೆ ಹೇಳಿದಾಗ ಅಲ್ಲಿ ಗೊಂದಲಗಳು ಮೂಡ್ತವೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ಅತಿಯಾದ ಇನ್ಫಾರ್ಮೇಷನ್ನು ಸಹ ಇವತ್ತು ನಮ್ಮ ಜೀವನಕ್ಕೊಂದು ಸಮಸ್ಯೆ ಆಗಿಬಿಟ್ಟಿದೆ ಅಂತ. ಜೀವನವನ್ನು ನ್ಯಾಚುರಲ್ ಆಗಿ, ಸಹಜ ಆಗಿ, ಪ್ರಾಕೃತಿಕವಾಗಿ, ನೈಸರ್ಗಿಕವಾಗಿ ಸ್ವೀಕಾರ ಮಾಡ್ತಾ ಬಂದರೆ ಅಲ್ಲಿ ಗೊಂದಲಗಳಿರೋದಿಲ್ಲ. ಒಂದು ಸತ್ಯ ಅಂತೂ ಇದೆ, ಬರೋದೆಲ್ಲ ಬಂದೇ ಬರ್ತದೆ, ಆಗೋದೆಲ್ಲ ಹಾಗೇ ಆಗ್ತದೆ. ಯಾವುದನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ. ಇದು ಪ್ರಕೃತಿಯ ನಿಯಮ, ಹಿಂದಿನಿಂದಲೂ ನಡೀತಾ ಬಂದಿದೆ. ಸೊ ಎಕ್ಸೆಪ್ಟ್ ಇಟ್ ಅಂತ ಒಬ್ಬರು ಹೇಳ್ತಾರೆ. ಜೀವನವನ್ನು ಸ್ವೀಕಾರ ಮಾಡಬೇಕು, ಪ್ರಕೃತಿಯಲ್ಲಿ ಬಂದದ್ದನ್ನು ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕಾರ ಮಾಡಿ ನಮ್ಮ ಅಂತಃಶಕ್ತಿಯಿಂದ ನಾವು ಅದನ್ನು ಬಿಡಿಸ್ತಾ ಹೋಗಬೇಕು, ಎದುರಿಸ್ತಾ ಹೋಗಬೇಕು. ಆವಾಗ ಅದು ಜೀವನ ಸರಳ ಆಗ್ತದೆ. ಅದಕ್ಕೆ ನಮಗೆ ಬೇಕಾದಂಥ ಅವಶ್ಯಕವಾದಂಥ ಒಂದು ಶಕ್ತಿ ವಿಸ್ತಾರವಾದುದನ್ನು ಸಂಕ್ಷಿಪ್ತಗೊಳಿಸೋದು ಅಂತ ಹೇಳ್ತೇವೆ. ಯಾವ ರೀತಿಯಾಗಿ ಒಂದು ನಾವು ಸಿಹಿ ಪದಾರ್ಥವನ್ನು ಮಾಡ್ತೇವೆ, ಸಾಕಷ್ಟು ಪ್ರಮಾಣದಲ್ಲಿ ಮೈದಾ ಹಾಕಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ನಾವು ಸಕ್ಕರೆ ಹಾಕಿರ್ಬೋದು, ತುಪ್ಪ ಹಾಕಿರ್ಬೋದು. ಅದು ಎಲ್ಲ ತಯಾರು ಮಾಡಿನೂ ಅದಕ್ಕೊಂದು ವಿಶೇಷತೆ ಬರಬೇಕು ಅಂದರೆ 1-2 ಹನಿ ನಾವು ಎಸ್ಸೆನ್ಸ್ ಅಂತ ಹಾಕ್ತೀವಿ. ಅದು ಯಾವುದೋ ಹಣ್ಣಿಂದ ಇರ್ಬೋದು, ಪೈನಾಪಲ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ಇನ್ನೊಂದಿರ್ಬೋದು. ಇಲ್ಲಪ್ಪ ಏನೂ ಇಲ್ಲ ಅಂದರೆ 1-2 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ತೇವೆ. ಆ ಒಂದು ಸಿಹಿ ಪದಾರ್ಥಕ್ಕೆ ಅದರದೇ ಒಂದು ಸುವಾಸನೆ ಬರ್ತದೆ, ಅದರದೇ ಒಂದು ರುಚಿ ಬರ್ತದೆ, ಅದರದೇ ಒಂದು ಕಂಪು ಇರ್ತದೆ. ತಿಂದವರೆಲ್ಲ, ಸವಿದವರೆಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಘಮ ಘಮ ಅಂತದೆ. ಆ ಒಂದು 2 ಹನಿ ಎಸ್ಸೆನ್ಸ್ ಆ ಒಂದು ಸಿಹಿಯನ್ನು ಇನ್ನೂ ರುಚಿಯಾಗಿ ಮಾಡ್ತದೆ. ಇದು ಎಡಿಷ್ನಲ್ ಅಂತ ಹೇಳ್ತೇವೆ. ಹಾಗೆ ನಮ್ಮ ಜೀವನದಲ್ಲಿನೂ ವಿಸ್ತಾರ ಬೇಕಾದಷ್ಟು ಇರ್ತದೆ. ಆ ವಿಸ್ತಾರ ಎಲ್ಲನೂ ನಮ್ಮ ಬುದ್ಧಿಯನ್ನು ಜೊಳ್ಳು ಮಾಡ್ತದೆ. ಅನವಶ್ಯಕವಾದದ್ದನ್ನು ಸಂಗ್ರಹ ಮಾಡ್ತೀವಿ. ವಿಚಾರಗಳ ರೂಪದಲ್ಲಿರ್ಬೋದು, ಬಟ್ಟೆಗಳ ರೂಪದಲ್ಲಿರ್ಬೋದು, ವಸ್ತುಗಳ ರೂಪದಲ್ಲಿರ್ಬೋದು. ಅಥವಾ ಈಗಿನ ಒಂದು ಜನ್ರೇಷನ್ನು ಬಹಳಷ್ಟು ಸಂಬಂಧಗಳು, ಬಹಳಷ್ಟು ಒಂದು ಫ್ರೆಂಡ್ಸು ವಿಸ್ತಾರ ಆಗ್ತಾ ಹೋಗಿ ಆ ಮೂಲ ಎಲ್ಲಿನೋ ತಪ್ಪಿ ಹೋಗ್ತಾ ಇದೆ. ಜೀವನದಲ್ಲಿ ಸಾಗಿಸ್ಬೇಕು, ಸಾಧಿಸಬೇಕು ಅನ್ನೋದೆಲ್ಲ ಬಿಟ್ಟು ಯಾವುದೋ ಒಂದು ಕಡೆ ಜೀವನ ಸಾಗಿ ಜೀವನ ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ನಾವು ವಿಸ್ತಾರದಲ್ಲಿ ಹೋಗೋದು ಎಷ್ಟು ಮುಖ್ಯನೋ ಮತ್ತು ಸಾರದಲ್ಲಿ ಬರೋದು ಸಹ ಅಷ್ಟೇ ಮುಖ್ಯ. ಇದಕ್ಕೆ ಪವರ್ ಟು ಪ್ಯಾಕಪ್ ಅಂತಾರೆ. ಇದಕ್ಕೊಂದು ನಾವು ಸಣ್ಣ ಚಿತ್ರಣ ನಿಮ್ಮ ಮುಂದೆ ಇಡಬೇಕಂದ್ರೆ, ನಾವು ಮನೆ ತುಂಬ ನಮ್ಮ ಸಾಮಾನುಗಳನ್ನು ಹಡ್ಕೊಂಡಿಡ್ತೀವಿ. ಊರಲ್ಲಿ ಇರಬೇಕಾದ್ರೆ ಅಡುಗೆ ಮನೆ ತುಂಬ ಇರ್ಬೋದು, ನಮ್ಮ ರೂಮಲ್ಲಿ ಇರ್ಬೋದು, ವಿಸಿಟಿಂಗ್ ರೂಮಲ್ಲಿ ಇರ್ಬೋದು. ಎಲ್ಲವನ್ನು ಉಪಯೋಗಿಸ್ತಾ ಇರ್ತೇವೆ. ಬೇಕಾದವಾಗ ತೊಗೊಳ್ತಾ ಇರ್ತೇವೆ, ಉಪಯೋಗಿಸ್ತಾ ಇರ್ತೇವೆ. ಕೆಲವೊಂದು ಡೈಲಿ ಯೂಸ್ ಆಗ್ತವೆ, ಕೆಲವೊಮ್ಮೆ ಯಾವಾಗಾದರೂ ಯೂಸ್ ಆಗ್ತವೆ. ಆದರೆ ನಾವೆಲ್ಲಾದರೂ ಒಂದು ಪ್ರಯಾಣಕ್ಕೆ ಹೊರಟ್ವಿ, ಪ್ರವಾಸಕ್ಕೆ ಹೊರಟ್ವಿ, ಅದು 1 ತಿಂಗಳದಿದೆನಾ, 15 ದಿವಸದಿದೆನಾ, 3 ದಿವಸದಿದೆನಾ, ಅದರ ತಕ್ಕಾಗೆ ನಾವು ಅವಶ್ಯಕವಾದದ್ದನ್ನು, ನಮ್ಮ ಪದಾರ್ಥಗಳಿರ್ಬೋದು, ಅವಶ್ಯಕವಾದಂತಹ ಬಟ್ಟೆಗಳಿರ್ಬೋದು, ವಸ್ತುಗಳಿರ್ಬೋದು, ಮೆಡಿಸಿನ್ ಇರ್ಬೋದು, ಎಲ್ಲವನ್ನು ನಾವು ಆರಿಸಿ ಮುಖ್ಯವಾದದ್ದು ಇದು ಬೇಕೇ ಬೇಕಪ್ಪ, ಇದು ಬೇಕೇ ಬೇಕಪ್ಪ, ಇವನ್ನೆಲ್ಲವನ್ನು ಒಟ್ಟುಗೂಡಿಸ್ತೀವಿ. ಒಂದು ಸಣ್ಣ ಬ್ಯಾಗಲ್ಲೋ ಅಥವಾ ಇನ್ನೊಂದರಲ್ಲೋ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ
1 or 2 ಲಗೇಜ್ ಅಂತ ಹೇಳ್ತೀವಿ. ಯಾವಾಗಲೂ ಜರ್ನಿಯಲ್ಲಿ ಲೈಟ್ ಲಗೇಜ್ ಮೋರ್ ಕಂಫರ್ಟೇಬಲ್ ಅಂತೀವಿ. ಎಷ್ಟು ನಾವು ಕಡಿಮೆ ಲಗೇಜ್ ಇರ್ತದೆ ಅಷ್ಟು ನಮ್ಮ ಪ್ರಯಾಣ ಸುಖಕರ ಆಗ್ತದೆ. ಆಗ ಜೀವನನೂ ಒಂದು ಪ್ರಯಾಣ. ನಾವು ಸಾಕ್ತಾ ಇದ್ದೀವಿ, ಎಷ್ಟೆಷ್ಟು ವಿಸ್ತಾರವಾಗಿ ಹೋಗ್ತಾ ಇದೆ, ಪ್ರಯಾಣ ಕಷ್ಟ ಆಗ್ತದೆ, ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅದರಿಂದಾಗಿ ನಮ್ಮ ದುಃಖ, ಶಾಂತಿ, ಟೆನ್ಷನ್ನು ದಿನ 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 ಜಾಸ್ತಿ ಆಗ್ತಾ ಇದೆ. ಅದರ ಒಂದು ಪರಿಣಾಮವಾಗಿ ಕೆಲವೊಮ್ಮೆ ಕ್ರೋಧದಲ್ಲೋ ಘರ್ಷಣೆಯಲ್ಲೇನೋ ಸಮಸ್ಯೆಗಳು ಹೋಗಿಬಿಡ್ತವೆ. ಆಮೇಲೆ ಅದನ್ನು ಪರಿಹಾರ ಮಾಡೋದಕ್ಕೆ ಸಮಯನೂ ಬೇಕು, ಶಕ್ತಿನೂ ಬೇಕು. ಅದು ಎರಡೂ ಇಲ್ಲದೇ ಎಷ್ಟೋ ಅನಾಹುತಗಳು ನಮ್ಮ ಕಣ್ಮುಂದೆ ಇವತ್ತು ಘಟಿಸ್ತಾ ಇದ್ದಾವೆ ಅಂತ ಹೇಳಬಹುದು. ಹಾಗಾಗಿ ನಾವು ಜೀವನದಲ್ಲಿ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಷನ್ ಸಾಕು, ಎಷ್ಟು ಬೇಕೋ ಅಷ್ಟು ವಿಚಾರಗಳು ಸಾಕು, ಎಷ್ಟು ಬೇಕೋ ಅಷ್ಟು ವಿಷಯಗಳು ಸಾಕು. ಕೆಲಸ ಮಾಡುವಾಗ ಎಷ್ಟು ಪದಾರ್ಥಗಳು ಬೇಕೋ ಅಷ್ಟು ಬೇಕು. ಅನವಶ್ಯಕವಾದದ್ದನ್ನು ನಾವು ಹೇಗೆ ಮೂಲೆಗೆ ಎತ್ತಿ ಎಸೆದು ಬಿಡ್ತೇವೆ. ಒಳ್ಳೆ ಬೆಲೆ ಬಾಳೋ ವಸ್ತುಗಳಿದ್ರೂ ಉಪಯೋಗ ಆಗದೇ ಇದ್ದಾಗ ಅದನ್ನು ನಾವು ಎತ್ತಿ ಇಡ್ತೇವೆ. ಹಾಗೆ ಇವತ್ತು ಎಷ್ಟೋ ವಿಚಾರಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಮಾಡೋಂಥದ್ದು, ಸುಖವನ್ನು ಕೊಡುವಂಥದ್ದು, ಸಮಾಧಾನವನ್ನು ಕೊಡುವಂಥದ್ದು, ಶಕ್ತಿಯನ್ನು ಕೊಡುವಂಥದ್ದು ಅಂಥ ಎಲ್ಲವೂ ಸಹ ಅಲಕ್ಷ್ಯ ಆಗಿ ಒಂದು ವ್ಯರ್ಥ ವಿಚಾರಗಳಲ್ಲಿ, ವ್ಯರ್ಥ ಮಾತುಕತೆಗಳಲ್ಲಿ, ಅದನ್ನು ನೀವು ಹರಟೆ ಅಂತಾದರೂ ಹೇಳ್ಬೋದು, ಇನ್ನೊಂದಂತಾದರೂ ಹೇಳ್ಬೋದು, ನಮ್ಮ ಅಮೂಲ್ಯವಾದಂತಹ ಒಂದು ಸಮಯ ವೇಸ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮಾಡಬೇಕಾದಂಥ ಎಷ್ಟೋ ಕೆಲಸ ಕಾರ್ಯಗಳು ಹಾಗೆ ಅರ್ಧಕ್ಕೆ ನಿಂತು ಬಿಡ್ತವೆ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ರಾಜಯೋಗದ ಪ್ರಾಕ್ಟೀಸ್ನಿಂದ, ಪ್ರತಿನಿತ್ಯ ರಾಜಯೋಗದ ಅಭ್ಯಾಸ ಮಾಡೋದರಿಂದ, ಪ್ರತಿನಿತ್ಯ ಭಗವಂತನ ಜ್ಞಾನ ಮುರಳಿಯನ್ನು ಕೇಳೋದರಿಂದ ಒಂದು ಬೈಫರ್ಕೇಷನ್ ಗೊತ್ತಾಗ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ವ್ಯರ್ಥ, ಯಾವುದು ಸಮರ್ಥ ಅಂತ. ಆ ದಿವ್ಯ ಬುದ್ಧಿಯಿಂದ ನಾವು ಸಕಾರಾತ್ಮಕತೆಯನ್ನು, ಸೃಜನಶೀಲತೆಯನ್ನು ಅದನ್ನು ಆರಿಸ್ಕೊಂಡು ಅದನ್ನಷ್ಟೇ ನಮ್ಮ ಜೀವನದಲ್ಲಿ ಬಳಸ್ತಾ ಹೋದರೆ ನಮ್ಮ ಜೀವನ ಶ್ರೇಷ್ಠ ದಾರಿಯತ್ತ ಹೋಗ್ತದೆ, ಶ್ರೇಷ್ಠ ಗುರಿಯನ್ನು ತಲುಪ್ತದೆ. ಅದಕ್ಕೆ ಪವರ್ ಟು ಪ್ಯಾಕಪ್ ಅನ್ನೋದು ನಮ್ಮ ಜೀವನವನ್ನು ಒಂದು ಶಕ್ತಿಶಾಲಿ ಹಂತಕ್ಕೆ ತರ್ತದೆ. ಅಮೂಲ್ಯವಾದಂಥ ನಮ್ಮ ಸಮಯದ ಉಳಿತಾಯ ಆಗ್ತದೆ. ಯಾವುದನ್ನು ನಾವು ನಿಷ್ಪ್ರಯೋಜಕವಾಗಿ ಕಳೀತಾ ಇರ್ತೇವೆ ಅದನ್ನು ನಾವು ಒಳ್ಳೆಯ ಕೆಲಸಕ್ಕೆ ಕೊಡೋ ಹಾಗಾಗ್ತದೆ. ಅದಕ್ಕೆ ರಾಜಯೋಗದಿಂದ ನಮಗೆ ಈ ವಿಸ್ತಾರವನ್ನು ಸಾರ ರೂಪದಲ್ಲಿ ತರೋದು. ಬರೀ ನಾವು ಕ್ವಾಂಟಿಟಿ ಹೆಚ್ಚು ಮಾಡ್ತಾ ಹೋಗಬಾರ್ದು, ನಮ್ಮ ವಿಚಾರಗಳ ಕ್ವಾಲಿಟಿ ಹೆಚ್ಚಾಗಬೇಕು. ಸಮ್ ಥಾಟ್ಸ್ ಆರ್ ಎಲಿವೇಟೆಡ್ ಥಾಟ್ಸ್ ಅಂತ ಹೇಳ್ತೀವಿ. ಕೆಲವರ ಜೀವನವನ್ನೇ ಪರಿವರ್ತನೆ ಮಾಡುವಂಥ ಕೆಲವೊಂದು ವಿಚಾರಗಳಿರ್ತವೆ. ನಮ್ಮ ಇಡೀ ಜೀವನವನ್ನು ಸಫಲಗೊಳಿಸೋದಕ್ಕೂ ಒಂದು 10 ವಿಚಾರಗಳಿರ್ತವೆ. ಅದನ್ನು ನಾವು ಲೈಫ್ ಅಫರ್ಮೇಷನ್ಸ್ ಅಂತ ಹೇಳ್ತೇವೆ. ಪ್ರತಿನಿತ್ಯ ರಾತ್ರಿ ಮಲಗುವಾಗ ಆ ಒಂದು 10 ಅಫರ್ಮೇಷನ್ಸ್, ನಾನು ಚೆನ್ನಾಗಿದ್ದೇನೆ, ನಾನು ಆರೋಗ್ಯದಿಂದಿದ್ದೇನೆ, ನನಗೆ ಕಲ್ಯಾಣ ಆಗ್ತದೆ, ನನ್ನಷ್ಟು ಭಾಗ್ಯಶಾಲಿ ಯಾರಿಲ್ಲ, ನಾನೊಂದು ಸ್ಪೆಷಲ್ ಆತ್ಮ ಆಗಿದ್ದೀನಿ, ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಸಂಬಂಧಿಗಳು ಚೆನ್ನಾಗಿದ್ದಾರೆ, ನನ್ನ ಮನೆ ಚೆನ್ನಾಗಿದೆ, ಈ ರೀತಿ ಎಲ್ಲ ಪಾಸಿಟಿವ್ ಅಫರ್ಮೇಷನ್ಸ್ ಅದನ್ನು ಮತ್ತೆ 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 ಮಾಡಿದಾಗ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತದೆ. ಅದರಿಂದಾಗಿ ನಮ್ಮ ಆರೋಗ್ಯ, ನಮ್ಮ ಮನಸ್ಥಿತಿ ಚೆನ್ನಾಗಿರ್ತದೆ. ನಮ್ಮ ಜೀವನದ ನೆಗೆಟಿವಿಟಿ ಅನ್ನೋದೇನಿದೆ, ನಮ್ಮನ್ನು ನಿರಾಶೆಗೆ ತಳ್ಳುವಂಥ ವಿಚಾರಗಳೇನಿದ್ದಾವೆ, ನಮ್ಮನ್ನು ಜುಗುಪ್ಸೆಗೆ, ಸ್ಪರ್ಧಾತ್ಮಕ ಭಾವನೆಗೆ ತಳ್ಳುವಂಥದ್ದು, ಇನ್ನೊಬ್ಬರನ್ನ ಹೋಲಿಕೆ ಮಾಡಿಕೊಳ್ಳುವಂಥದ್ದು, ಅವರಿಗಿದೆ ನನಗಿಲ್ಲ, ಈ ಎಲ್ಲ ಮನೋಭಾವನೆಯನ್ನು ಬಿಟ್ಟು ನನಗೆಲ್ಲವೂ ಇದೆ, ನಾನು ಚೆನ್ನಾಗಿದ್ದೀನಿ, ನಾನು ಆರೋಗ್ಯದಿಂದಿದ್ದೀನಿ, ಈ ಸಕಾರಾತ್ಮಕ ಜೀವನದ ಅಫರ್ಮೇಷನ್ಸ್ ಏನಿದ್ದಾವೆ ಇವನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ಪವರ್ ಟು ಪ್ಯಾಕಪ್ ಅನ್ನೋದೇನಿದೆ ಅದು ನಮಗೆ ರೂಢಿಗತಾಗ್ತದೆ. ಜೀವನದ ಅನವಶ್ಯಕವಾದದ್ದೆಲ್ಲ ದೂರಾಗಿ ನಾವೊಂದು ಶ್ರೇಷ್ಠ ಜೀವನ ಮಾಡೋದಕ್ಕೆ ಸಾಧ್ಯ ಇದೆ. ಮುಂದಿನ ಶಕ್ತಿಯ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ಧನ್ಯವಾದಗಳು.